ಆತ್ಮೀಯ ವಿದ್ಯಾರ್ಥಿಗಳೇ, ಪಾರ್ಟ್ ಇ ನಲ್ಲಿ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹೀಗೆ ಬರುತ್ತೆ ಕ್ವಶನ್. ಇಫ್ ಎ ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ 2 3 1 2 ಮತ್ತೆ ಯಾವ್ದಾರು ಇರ್ಬೋದು. ಹೇಳ್ತಾರೆ ಶೋ ದಟ್ ಅಥವಾ ಶೋ ದಟ್ ಅ ಮ್ಯಾಟ್ರಿಕ್ಸ್ ಎ ಸ್ಯಾಟಿಸ್ಫೈಸ್ ದ ಇಕ್ವೇಶನ್ a square minus 4a plus I is equal to 0. Using this equation, find A inverse. ಇದನ್ನ ಶೋ ಮಾಡಿ ಎ ಇನ್ವರ್ಸ್ ಅನ್ನ ಇದೇ ಈಕ್ವೇಶನ್ ಅನ್ನ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಬೇಕಂತ. ವೆರಿ ಈಸಿಯಾಗಿ ಮಾಡಬಹುದು. ಸ್ವಲ್ಪ ನಿಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಾಗುತ್ತೆ. ಸೊ ಮೊದಲಿಗೆ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಿ. ಕನ್ಸಿಡರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಆ ಯಾವ್ದು ಇಕ್ವೇಶನ್ ಕೊಟ್ಟಿದ್ದಾರೆ ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ಕನ್ಸಿಡರ್ ಮಾಡಿ, 0 ಅಂತ ಬರಿಬೇಡಿ. ಅದನ್ನ ನಾವು ಪ್ರೂವ್ ಮಾಡಬೇಕಾಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಮೊದಲಿಗೆ 0 ಅಂತ ಬರೀತಾರೆ. ಇಲ್ಲಿ ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ. ಸೊ ಎ ಮ್ಯಾಟ್ರಿಕ್ಸ್ ಅನ್ನ 2 ಬಾರಿ ಬರೀರಿ. ಸೊ ಮ್ಯಾಟ್ರಿಕ್ಸ್ ಎ ಅನ್ನ 2 ಸಾರಿ ಬರಿಬೇಕು. ಸೊ 2 3 1 2 2 3 1 2 ಮೈನಸ್ 4 ಇಂಟು ಎ. 4 ಇಂಟು ಎ ಇದೆ, 4 ಬರೆದು ಎ ಮ್ಯಾಟ್ರಿಕ್ಸ್ ಬರೀರಿ. 2 3 1 2 ಪ್ಲಸ್ ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಯೂನಿಟ್ ಮ್ಯಾಟ್ರಿಕ್ಸ್ ಬರಬೇಕು 1 0 0 1. ಇದಾದ್ಮೇಲೆ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಎ ಇಂಟು ಎ ಅನ್ನ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 2 4 ರೋ ಇಂಟು ಕಾಲಮ್. ಓಕೆ, ಸೊ ಮೊದಲಿಗೆ ಈ 2 ಇಂಟು 2 ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಅನ್ನ ಕಾಲಮ್ ನ ಸೆಕೆಂಡ್ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಸೊ 3 ಇಂಟು 1 3 ಆಗುತ್ತೆ, ಪ್ಲಸ್ 3. ಅದೇ ರೀತಿ ಇದೇ ಫಸ್ಟ್ ರೋ ನ ಫಸ್ಟ್ ಎಲಿಮೆಂಟ್ ಅನ್ನ ಸೆಕೆಂಡ್ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಿ. 2 ಇಂಟು 3 6. ಮತ್ತೆ ಈ ಸೆಕೆಂಡ್ ಎಲಿಮೆಂಟ್ ಅನ್ನ ಸೆಕೆಂಡ್ ಕಾಲಮ್ ನ ಸೆಕೆಂಡ್ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಿ. ಸೊ 3 ಇಂಟು 2 ಅದು 6. ಓಕೆ, ಸೊ ಅದೇ ತರ ಸೆಕೆಂಡ್ ರೋ ಅನ್ನ ಮತ್ತೆ ಕಾಲಮ್ ಗೆ ಮಲ್ಟಿಪ್ಲೈ ಮಾಡಿ. ಸೊ 1 ಇಂಟು 2 2 ಆಗುತ್ತೆ, 2 ಇಂಟು 1 2 ಆಗುತ್ತೆ. ಸೆಕೆಂಡ್ ಎಲಿಮೆಂಟ್ ಅನ್ನ ಸೆಕೆಂಡ್ ಎಲಿಮೆಂಟ್ ಗೆ ಮಾಡಬೇಕು, ಕಾಲಮ್ ನ ಸೆಕೆಂಡ್ ಎಲಿಮೆಂಟ್ ಗೆ. 1 ಇಂಟು 3 3 ಆಗುತ್ತೆ, 2 ಇಂಟು 2 4 ಆಗುತ್ತೆ. ಮೈನಸ್ ಈ 4 ಅನ್ನ ಒಳಗಡೆ ಹಾಕೊಳ್ಳಿ. 4 ಇಂಟು 2 8, 4 ಇಂಟು 3 12, 4 ಇಂಟು 1 4, 4 ಇಂಟು 2 8 ಪ್ಲಸ್ ಈ 1 0 0 1 ಹಾಗೆ ಇಡಿ. ಔಟ್ಸೈಡ್ ಏನಾದ್ರು ಇಲ್ಲಿ 7 ಅಂತ ಬಂದ್ರೆ 7 ಒಳಗಡೆ ತಗೊಳ್ಬೇಕು. ನೆಕ್ಸ್ಟ್ 4 ಇಂಟು 3 7, 6 plus 6 12, 2 plus 2 4, 3 plus 4 7, minus 8 12 ಹಾಗೆ ಇಡಿ, 4 8 ಹಾಗೆ ಇಡಿ, ಪ್ಲಸ್ 1 0 0 1. ಓಕೆ, ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ನೀವು ಆಡ್ ಮಾಡಿ. ನೇರವಾಗಿ 0 0 ಅಂತ ಬರಿಬಹುದು. 7 ಮೈನಸ್ 8 ಪ್ಲಸ್ 1, ಸ್ವಲ್ಪ ದೂರ. 12 ಮೈನಸ್ 12 ಪ್ಲಸ್ 0, 4 ಮೈನಸ್ 4 ಪ್ಲಸ್ 0, 7 ಮೈನಸ್ 8 ಪ್ಲಸ್ 1. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ನಾವು ಆಡ್ ಮಾಡಾಯ್ತು. ಸೊ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 0 0 0 0. ಸೊ ವಿಚ್ ಇಸ್ ನಥಿಂಗ್ ಬಟ್ ಯುವರ್ ನಲ್ ಮ್ಯಾಟ್ರಿಕ್ಸ್ 0. ಸೊ ಇದು ನಮ್ದು ಪ್ರೂಫ್ ಆಯ್ತು. ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎ ಇನ್ವರ್ಸ್. ನಾವು ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಟು ಫೈಂಡ್ ಎ ಇನ್ವರ್ಸ್, ಆ ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಕನ್ಸಿಡರ್ ಮಾಡಿ. ಕನ್ಸಿಡರ್ ಎ ಸ್ಕ್ವೇರ್ ಮೈನಸ್ 4a plus I equal to 0 matrix.
ಕೊಟ್ಟಿರೋದನ್ನ ಈಕ್ವೇಶನ್ ಬರೀರಿ. ಸೊ ಐ ರೈಟ್ ಲೈಕ್ ದಿಸ್, ಐ ಈಸ್ ಈಕ್ವಲ್ ಟು, ಈ ಐ ಪಾರ್ಟ್ ಅನ್ನ ಈ ಕಡೆ ಇಟ್ಕೊಂಡು ಬಾಕಿದನ್ನೆಲ್ಲ ಈ ಕಡೆ ಕಳಿಸಿ. ಸೊ -4a ಇದ್ದಿದ್ದು +4a ಆಗುತ್ತೆ, a² ಇದ್ದಿದ್ದು -a² ಆಗುತ್ತೆ. ಎಸ್, ಇದಾದ್ಮೇಲೆ ಪೋಸ್ಟ್ ಮಲ್ಟಿಪ್ಲೈ ಬೈ A ಇನ್ವರ್ಸ್ ಆನ್ ಬೋತ್ ಸೈಡ್. ಎರಡು ಬದಿಗೆ ಪ್ರತಿ ಎಲಿಮೆಂಟ್ಗೆ ರೈಟ್ ಸೈಡ್ ಅಲ್ಲಿ A ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿ. ಸೊ I ಇಂಟು A ಇನ್ವರ್ಸ್, I ಇಂಟು A ಇನ್ವರ್ಸ್ 4A ಇಂಟು A ಇನ್ವರ್ಸ್ ಮೈನಸ್ A² ಅನ್ನು ಹೀಗೆ ಬರಿತೀನಿ, A ಇಂಟು A ಇಂಟು A ಇನ್ವರ್ಸ್. ಯಾವಾಗಲೂ ಯಾವುದೇ ಮ್ಯಾಟ್ರಿಕ್ಸ್ಗೆ ಐ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಐ ಎಲಿಮಿನೇಟ್ ಆಗುತ್ತೆ. ಸೊ A ಇನ್ವರ್ಸ್ ಮಾತ್ರ ಬರೀರಿ. 4 ಇಂಟು ಯಾವುದೇ ಮ್ಯಾಟ್ರಿಕ್ಸ್ಗೆ ಅದರ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಐ ಆಗುತ್ತೆ. ಸೊ ಇದು ಗೊತ್ತಿರಲಿ ನಿಮಗೆ. A ಇಂಟು A ಇನ್ವರ್ಸ್, A ಇಂಟು A ಇನ್ವರ್ಸ್ ಅಂದ್ರೆ ಐ ಅಂತ ಬರಿಬೇಕು ನೀವು. ಮೈನಸ್ ಇಲ್ಲಿಯೂ ಸಹಿತ ಈ A ಇಂಟು A ಇನ್ವರ್ಸ್ ಅಂದ್ರೆ ಐ ಆಗುತ್ತೆ. ಸೊ ಇದು AI. ಪುನಃ this implies A inverse is equal to 4i minus A ಇಂಟು ಐ ಅಂದ್ರೆ ಏನೇ ಆಗುತ್ತೆ. ಯಾವುದೇ ಮ್ಯಾಟ್ರಿಕ್ಸ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಮ್ಯಾಟ್ರಿಕ್ಸ್ ಉಳಿತೆ. ಸೊ ಐ ಅನ್ನ ತೆಗೆದು ಹಾಕಿ. ಸೊ ಇಷ್ಟು ಗೊತ್ತಾದ್ರೆ ನಿಮಗೆ ನಾವು A ಇನ್ವರ್ಸ್ ಅನ್ನ ಹೀಗೆ ಬರಿಬಹುದು. 4i ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಮೈನಸ್ A ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ರಿಪ್ಲೇಸ್ ಮಾಡಿ. ಸೊ A ಅಂದ್ರೆ ಏನಿದೆ, ಇಟ್ ಈಸ್ 2 3 1 2. ಸೊ 2 3 1 2 ಬರೀರಿ. 2 3 1 2 ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಷ್ಟೇ. ಸೊ 4 ಅನ್ನ ಒಳಗಡೆ ಹಾಕೊಂಡ್ರೆ ಇಟ್ ಈಸ್ 4 0 0 4 ಮೈನಸ್ 2 3 1 2. ಓಕೆ, ಸೊ ಇವಾಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನು ಸಬ್ಟ್ರಾಕ್ಟ್ ಮಾಡಿ. 4 - 2 ಅಂದ್ರೆ 2 ಆಗುತ್ತೆ. 0 - 3 ಅಂದ್ರೆ -3 ಆಗುತ್ತೆ. 0 - 1 ಅಂದ್ರೆ -1 ಆಗುತ್ತೆ. 4 - 2 ಅಂದ್ರೆ 2 ಆಗುತ್ತೆ. ಸೊ ದಿಸ್ ಈಸ್ ಯುವರ್ A ಇನ್ವರ್ಸ್. ಸೊ ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಸೊ ನೋಡಕ್ ಸ್ವಲ್ಪ ಲೆಂಗ್ದಿ ಅನಿಸ್ಬೋದು, ಆದ್ರೆ ನೀವು ಮಾಡುವಾಗ ಕೆಲವೊಂದು ಸ್ಟೆಪ್ಸ್ ಅನ್ನ ಎಲಿಮಿನೇಟ್ ಮಾಡಬಹುದು. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಅದೇ ತರ ಇನ್ನೊಂದು ಕ್ವಶನ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ.